ನಮಸ್ಕಾರ ರೀ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲ SM ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತಿನ ವಿಡಿಯೋದಾಗ ನಿಮ್ಗೆ ಚೌಳಿಕಾಯಿ ಪಲ್ಯ ಮಾಡೋದು ಹೆಂಗೆ ತೋರಿಸ್ತೀನಿ ರೀ. ಇದು ಉತ್ತರ ಕರ್ನಾಟಕ ಸೈಡ್ ಸಿಗುವಂತಹ ತರಕಾರಿ ಐತ್ರಿ. ಇದು ಚೌಳಿಕಾಯಿ ಅತ್ತಾರಿ, ಇಲ್ಲಾಂದ್ರೆ ಮಟಗಿಕಾಯಿ ಅತ್ತಾರಿ. ಭಾಳ ಮಸ್ತ್ ಇರ್ತೈತೆ ರೀ. ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಇಲ್ಲಿ ನೋಡ್ರಿ, ನಾ ಇಲ್ಲಿ ಮಟಗಿಕಾಯಿ ತೊಗೊಂಡ್ರಿ, ಇದ್ರನ್ನ ಸೋಸ್ಕೊಂಡಿನಿ ರೀ. ಒಂದು ಮಟಗಿಕಾಯಿ ಒಳಗೆ 3-4 ಭಾಗ ಮಾಡಿಕೊಂಡು ಹಿಂಗೆ ಸೋಸ್ಕೊಂಡಿನಿ ರೀ. ನೀವು ಕಟ್ ಮಾಡ್ಕೊಳ್ಳೋದಿದ್ರೆ ಹಂಗೂ ಮಾಡ್ಕೋರಿ. ಆಮೇಲೆ ಈ ಕಡೆ ಹಸಿಮೆಣ್ಸಿಕಾಯಿ ತೊಗೊಂಡಿನಿ ರೀ. ಇದ್ರೊಳಗೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಜಜ್ಕೊಂಡೀನಿ ರೀ. ಆಮೇಲೆ ಈ ಕಡೆ ಶೇಂಗಾ ಪುಡಿ ತೊಗೊಂಡೀನಿ ರೀ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಟೊಮೆಟೊ, ಆಮೇಲೆ ಕರಿಬೇವು. ಈ ಟೊಮೆಟೊನ ಚೆರಿ ಟೊಮೆಟೊ ತೊಗೊಂಡೀನಿ ರೀ. ನಿಮ್ಗೆ ಹಾಕೋರಿ ನಿಮ್ಗೆ ಇಷ್ಟ ಆಯ್ತಂದ್ರೆ, ಇಲ್ಲಾಂದ್ರೆ ಬಿಡ್ಬೋದು ರೀ. ಇಲ್ಲೊಂದು ಸ್ವಲ್ಪ ಅರಿಶಿನ ಮತ್ತೊಂದು ಸ್ವಲ್ಪ ಉಪ್ಪು ತೊಗೊಂಡೀನಿ ರೀ. ಈ ಚೌಳಿಕಾಯ್ದಾಗ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳತ್ತೀನಿ ರೀ. ಹೊಲ್ದಂದೆ ತಂದೈತೆ ರೀ, ಫ್ರೆಶ್ ಅದಾವೆ, ಆದ್ರೂ ಭೀ ಒಂದು ಸ್ವಲ್ಪ ತೊಳ್ಕೊಳತ್ತೀನಿ. ತೊಳ್ಕೊಂಡಾದ್ಮೇಲೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದ್ರಾಗೆಲ್ಲ ಮಟಗಿಕಾಯಿ ಹಾಕ್ಕೊಂಡು ಅದ್ರಾಗ ಒಂದು ಸ್ವಲ್ಪ ನೀರೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಳತ್ತೀನಿ. ಕಣ್ಣು ಬೀಳಂಗೆ ಚೆಂದಂಗೆ ಹುರ್ಕೋಬೇಕ್ರಿ, ಕೈ ಬಿಡ್ಲಾರ್ದಂಗೆ. ನೋಡಿರಿ, ನಾನು ನಿಮಗೆ ತೋರ್ಸ್ಲತ್ತೀನಿ ರೀ, ಹಿಂಗೆ ಹುರ್ಕೋಬೇಕ್ರಿ ಚೆಂದಂಗೆ. ಆಮೇಲೆ ಹುರ್ಕೊಂಡಾದ್ಮೇಲೆ ಇದ್ರನ್ನ ಒಂದು ಪ್ಲೇಟ್ದಾಗ ನಾ ತೊಗೋತೀನಿ ರೀ ಚೌಳಿಕಾಯಿ ಎಲ್ಲ ತೊಗೊಂಡು. ಮತ್ತು ಅದೇ ಕಡಾಯಿದಾಗ ನಾವು ಒಗ್ಗರಣೆ ಕೊಡ್ಬೇಕ್ರಿ. ಇಲ್ಲಿ ಮತ್ತು ಕಡಾಯಿ ತೊಗೊಂಡೀನಿ ರೀ. ಅದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೀನಿ ರೀ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ರೀ. ಆಮೇಲೆ ಟೊಮೆಟೊ ಹಾಕ್ಕೊಳತ್ತೀನಿ ರೀ. ಟೊಮೆಟೊನು ಫ್ರೈ ಮಾಡ್ಕೊತೀನಿ ರೀ. ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗ್ಲಕ್ಕ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ರೀ. ಉಪ್ಪು ಹಾಕ್ಕೊಂಡ್ರೆ ಭಾಳ ಜಲ್ದಿ ಮೆತ್ತಗಾಗ್ತಾವೆ ರೀ ಟೊಮೆಟೊ. ಆಮೇಲೆ ಈ ಕಡೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಏನಿತ್ತಲ್ಲ ರೀ, ಅದು ಹಾಕ್ಕೊಂಡು ಚೆಂದಂಗೆ ಹುರ್ಕೊಳತ್ತೀನಿ ರೀ. ಅದಾದ್ಮೇಲೆ ಈ ಕಡೆ ಶೇಂಗಾ ಕುಟ್ಟು ಏನಿತ್ತಲ್ಲ ರೀ, ಅದು ಹಾಕ್ಕೊಳ್ತೀನಿ ರೀ. ಶೇಂಗಾ ಕುಟ್ಟು, ಆಮೇಲೆ ಕೊತ್ತಂಬರಿ ಮತ್ತು ಅರಿಶಿಣ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ರೀ. ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ, ಈಗ ಒಂದು ಸ್ವಲ್ಪ ಹಾಕ್ಕೊಂಡು ಈಗ ಹುರಿದಿರೋ ಚೌಳಿಕಾಯಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಒಗ್ಗರಣೆ ಸಂಗಟ. ಈ ಟೊಮೆಟೊ ಮತ್ತು ಶೇಂಗಾ ಕುಟ್ಟು, ಈ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಕುಡ್ಕೋಬೇಕ್ರಿ. ಹಾಗೆ ಒಂದು ಸತಿ ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತೀನಿ ರೀ, ಭಾಳ ಹಾಕೋದಿಲ್ಲ ರೀ. ಯಾಕಂದ್ರೆ ಆಗಲೇ ಮಟಗಿಕಾಯಿ ಹುರಿಯೊತ್ತಿಗೆ ಒಂದು ಸ್ವಲ್ಪ ಬೆಂದಿರ್ತಾವೆ ರೀ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 3-4 ನಿಮಿಷ ಕುದಿಸ್ರೆ ಆಯ್ತು ರೀ, ನಮ್ಮ ಚೌಳಿಕಾಯಿ ಪಲ್ಯ ರೆಡಿ ಆಗ್ತೈತೆ ರೀ. ಈಗ ನೋಡಿರಿ, ನಾನು ಚೆನ್ನಾಗಿ ಕುದಿಸ್ಕೊಂಡಿನಿ, ನಿಮ್ಗೆ ತೋರ್ಸ್ಲತ್ತೀನಿ ವಿಡಿಯೋದಾಗ. ನಾವು ಮಾಡೋ ವಿಡಿಯೋ ಏನ್ರಿ ನಿಮ್ಗೆ ಇಷ್ಟ ಆಗಿದ್ದಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ತಪ್ಪಲಾರೆ ಮರಿಬೇಡ್ರಿ. ಈಗ ಉತ್ತರ ಕರ್ನಾಟಕದ ಫೇಮಸ್ ಚೌಳಿಕಾಯಿ ಪಲ್ಯ ಅಥವಾ ಮಟಗಿಕಾಯಿ ಪಲ್ಯ ತಯಾರಾಗೈತ್ರಿ. ಒಂದು ಸಲ ನಾ ಮಾಡೋ ಸ್ಟೈಲ್ದಾಗ ಈ ಚೌಳಿಕಾಯಿ ಪಲ್ಯ ಮಾಡಿ ನೋಡ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತೆ ರೀ. ಚೌಳಿಕಾಯಿ ಪಲ್ಯ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ.